Hey everyone, welcome back to the channel. Welcome back to my YouTube channel. Thank you so much. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಏನಪ್ಪ ಇದು ಪುಟಾಣಿ ಹುಡುಗಿ ಈ ಥರ ಹೋಗ್ತಾ ಇದ್ದಾಳೆ ಅಂದರೆ, ಇದು ನನ್ನ ಮಗಳು. ಹೌದು, ನನಗೇನೆ ಗುರ್ತಿಡಿಯೋಕ್ಕಾಗಲ್ಲ, ಅಷ್ಟು ಕ್ಯೂಟ್ ಮತ್ತು ಅಷ್ಟು ಡಿಫ್ರೆಂಟ್ ಆಗಿದ್ದಾಳೆ. ನಾವು ಬೇಗನೆ ಅಂದರೆ 9 ಗಂಟೆ 8:30ಗೆ ನಮಗೆ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ. ಸೊ ಹಾಗಾಗಿ ನನ್ನ ಮಗಳಿಗೆ ಏನಪ್ಪ ಫ್ಯಾನ್ಸಿ ಡ್ರೆಸ್ ಕಾನ್ ಕಾಂಪಿಟೇಷನ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬರ್ಲಿಕ್ಕೆ ಹೇಳಿದರು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಮ್ಯಾಮ್. ಸೊ ಹಾಗಾಗಿ ನನ್ನ ಮಗಳಿಗೆ ಒಣಕೆ ಓಬವ್ವನ ನಾನಿಲ್ಲಿ ಮಾಡಿಸಿದ್ದೆ. ನೋಡ್ತಾ ಇದ್ದೀರಾ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಹ ಬಂದರು, ಹಾಗೆ ಅವಳು ಫ್ರೆಂಡ್ಸ್ ಒಟ್ಟಿಗೆ ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಹೌದು, ನನ್ನ ಮುದ್ದಾದ ಕಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ನಂದು ದೃಷ್ಟಿ ಬೀಳುತ್ತೇನೋ ಅನಿಸ್ತಾ ಇತ್ತು. ಹೌದು, ನೋಡ್ತಾ ಇದ್ದೀರಲ್ಲ, ತಂದೆ ತಾಯಿಗಳಿಗೆ ಇಷ್ಟು ಹೆಮ್ಮೆ ಮತ್ತು ಖುಷಿ ಅಲ್ವಾ. ಮಕ್ಕಳು ಸ್ಕೂಲಿಗೆ ಹೋಗೋದು, ಅವರ ಆ್ಯಕ್ಟಿವಿಟೀಸ್ನ ನೋಡೋದು ಒಂಥರ ಲಕ್ಕಿ ಅಂತ ಫೀಲ್ ಆಗುತ್ತೆ. ಮತ್ತು ಇದು ನಮಗೆ ಅದೃಷ್ಟ ಅಂತಲೇ ಫೀಲ್ ಆಗುತ್ತೆ. ಇಷ್ಟು ದಿನ ನಾವು ನಮ್ಮ ಕಾಲೇಜಲ್ಲಿ ಏನಪ್ಪ, ನಮ್ಮ ಕಾಲೇಜ್ ಈವೆಂಟ್ಸ್ ಅದು ಇದು ಅಂದ್ಕೊಂಡಿರ್ತೀವಿ. ಬಟ್ ಹೀಗೆ ಮದುವೆ ಆಗಿ ನಮ್ಮ ಮಕ್ಕಳು ಸ್ಕೂಲ್ ಅದು ಇದು ಅಂತ ಹೋಗುವಾಗ ಎಷ್ಟು ಹೆಮ್ಮೆ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿ ನಮ್ಮ ಒಣಕೆ ಓಬವ್ವನ ಕಂಪ್ಲೀಟ್ ಡ್ರೆಸ್ ಮತ್ತು ಆರ್ನಮೆಂಟ್ಸ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿರುವಂಥ ಸ್ಟೈಲಿಶ್ ಬೇರೆ ಯಾರೂ ಅಲ್ಲ, ನಾನೇ. ಹೌದು, ಬೆಳಿಗ್ಗೆ ಬೇಗ 6 ಗಂಟೆಗೆ ಎದ್ದು, ಅದಕ್ಕಿಂತ ಮುಂಚೆ ಹಿಂದಿನ ದಿನವೇ ಆ ಗ್ರೀನ್ ಬ್ಲೌಸ್ ಅವಳೇನು ಹಾಕಿದ್ದಾಳಲ್ವಾ, ಅದನ್ನು ಹೊಲಿದು ಅವಳಿಗೆ ಹಾಕಿ ನೋಡಿ, ಪುನಃ ಫಿಟ್ಟಿಂಗ್ ಎಲ್ಲ ಮಾಡಿ, ಅವಳಿಗೆ ಬೇಗ 6 ಗಂಟೆಗೆ ಬಿಸಿ ಅವಳನ್ನ ಈ ಥರ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಎಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ಅವಳಿಗೂ ಸಹ ಸೀರೆ ಉಡೋದಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಂದಿನ ದಿನವೇ ನಾನು ಆ ಸೀರೆನ ಎತ್ತಿಟ್ಟಿದ್ದೆ ಸಪ್ರೇಟಾಗಿ. ಸೊ ಅವಳು ಹೇಳ್ತಾ ಇದ್ಲು, ಅಮ್ಮ ನಾನು ಇವತ್ತು ಸೀರೆ ಉಟ್ಕೊಂಡು ಹೋಗ್ಬೇಕಾ, ನಾನು ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತ. ಅಂದರೆ 14th ನಾನು ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ಲು. ಸೊ ದೆನ್ ಅವ್ಳ ಫ್ರೆಂಡ್ಸ್ ಎಲ್ಲ ಬಂದರು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ಬರು ಪೊಲೀಸ್ ಏನೋ, ಐ ಥಿಂಕ್ ಪೊಲೀಸ್, ಹಾಗೆಯೇ ಅವಳ ಕ್ಲೋಸ್ ಫ್ರೆಂಡ್ ಸಹ. ಹಾಗೆಯೇ ಎಲ್ಲರೂ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದ ಕೂಡಲೇ ಈ ಥರ ಮ್ಯಾಮ್ ಅಂದರೆ ಅವರ ಟೀಚರ್ ಅವರು, ಅಶ್ವಿನಿ ಮ್ಯಾಮ್ ಅಂತ, ಅವರು ಪಕ್ಕದಲ್ಲಿ ಮಕ್ಕಳನ್ನೆಲ್ಲ ಒಂದು ಫೋಟೋಗೋಸ್ಕರ ಲೈನಾಗಿ ನಿಲ್ಲಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನನಗಿವತ್ತು ಸ್ಕೂಲಿಗೆ ಬಂದಾಗ ಒಂದು ಅನಿಸಿದ್ದೇನಪ್ಪ ಅಂದರೆ, ನಾವು ಒಂದು ಮಗುನ ರೆಡಿ ಮಾಡಿ ಅಥವಾ ಮ್ಯಾನೇಜ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ. ಬಟ್ ಅವರು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಅಷ್ಟೊಂದು ಮಕ್ಕಳನ್ನ, ಅಂದರೆ ಅಷ್ಟೊಂದು ಡಿಫ್ರೆಂಟ್ ಆಗಿರೋ ಮಕ್ಕಳನ್ನ, ಅಂದರೆ ಈಚ್ ಕಿಡ್ ಈಸ್ ಡಿಫ್ರೆಂಟ್, ಅವರನ್ನು ಮ್ಯಾನೇಜ್ ಮಾಡ್ತಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್, ಬಿಗ್ ಸ್ಲಿವ್ ಟು ದೆಮ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಫ್ಯಾನ್ಸಿ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಓಬವ್ವ, ಅಬ್ಬಕ್ಕ, ವೀರ ಸಾವರ್ಕರ್, ಹಾಗೆ ಡಿಫ್ರೆಂಟ್ ಆಗಿರೋ ಒಂದು ಫ್ಯಾನ್ಸಿ ಡ್ರೆಸ್ನ ಹಾಕಿ ಬಂದಿದ್ದರು. ಅಂದರೆ ಆಲ್ ಫ್ರೀಡಮ್ ಫೈಟರ್ಸ್ ಡ್ರೆಸ್ಸಿಂಗ್ನೇ ಮಾಡಲಿಕ್ಕೆ ಹೇಳಿದರು ಮ್ಯಾಮ್, ಅಂದರೆ ಅವರ ಟೀಚರ್. ಸೊ ಹಾಗಾಗಿ ಇವರೆಲ್ಲ ಮಕ್ಕಳು ಆ ಡ್ರೆಸ್ಸಲ್ಲಿ ಬಂದಿದ್ದರು. ಹಾಗೆಯೇ ಅವಳ ಕ್ಲಾಸಲ್ಲಿ ನೋಡ್ತಾ ಇದ್ದಾರೆ, ಅವಳ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ನನಗಂದ್ರೂ ತುಂಬ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಚೈಲ್ಡ್ಹುಡಲ್ಲಿ ಇದೆಲ್ಲ ಮಾಡ್ತಾಯಿದ್ವಿ ಇಷ್ಟು ದಿನ. ಅಂದರೆ ನಾವು ಮದುವೆಗಿಂತ ಮುಂಚೆ ಕಾಲೇಜಲ್ಲಾಗಿರಲಿ, ಸ್ಕೂಲಲ್ಲಾಗಿರಲಿ ಮಾಡಿದ ನೆನಪು ಪುನಃ ನಮಗೆ ರೀಕಾಲ್ ಆಗ್ತಾ ಇತ್ತು. ಹಾಗೆಯೇ ಅವಳ ಫ್ರೆಂಡ್ಸನ್ನೆಲ್ಲ ತೋರಿಸಲ್ಲಮ್ಮ, ಇದು ಇವರು, ಇದವರು ಅಂತ ಅಂದರೆ ಅವ್ರ ಹೆಸರನ್ನೆಲ್ಲ ಹೇಳಿಕೊಂಡು ತುಂಬ ಖುಷಿ ಆಗುತ್ತೆ. ಈ ಪುಟಾಣಿ ಮಗಳು, ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಮಗಳು ಶಿ ಇಸ್ ಜಸ್ಟ್ ಪ್ರೀ ನರ್ಸರಿ, ಬಟ್ ಅವಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲೇ ನಮಗೆ ತಿಂಡಿ ಕಾಫಿ ಎಲ್ಲ ಅರೇಂಜ್ ಮಾಡಿದರು. ಅಂದರೆ ಮಾಲ್ಟ್ ಅಥವಾ ಹಾರ್ಲಿಕ್ಸ್ ಥರ ಮತ್ತು ತಿಂಡಿ ಎಲ್ಲ ಅರೇಂಜ್ ಮಾಡಿದರು. ನಮ್ಮ ಪುಟಾಣಿ ಒಣಕೆ ಓಬವ್ವ ತಿಂಡಿ ತಿಂತಾಯಿದ್ಲು. ಅವಳಿಗೂ ಸ್ವಲ್ಪ ತಿನ್ನಿಸಿ ಈಗ ಫ್ಲ್ಯಾಗ್ ಹೋಸ್ಟ್ ಮಾಡಲಿಕ್ಕೆ ಮಕ್ಕಳನ್ನೆಲ್ಲ ಲೈನಲ್ಲಿ ಮ್ಯಾಮ್ ಹಾಗೆ ಹೆಲ್ಪಿಂಗ್ ಸ್ಟಾಫ್ ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡಿರೋರು ಲೈನಾಗಿ, ಎಲ್ಲ ಮಕ್ಕಳು ಸಹ ಲೈನಾಗಿ ಹೋಗ್ತಾ ಇದ್ದಾರೆ. ಹಾಗೆಯೇ ನಮ್ಮ ಓಬವ್ವ ಸಹ, ಅಂದರೆ ನಮ್ಮ ಒಣಕೆ ಓಬವ್ವ ಸಹ ಬರ್ತಾಳೆ ಲೈನಲ್ಲಿ. ಸೊ ಕೆಲವರು ಅವರು ಪೇರೆಂಟ್ಸು, ಹಾಗೆ ಕೆಲವರು
ಟೀಚರು ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಇದು ಒಂದು ಕಾಂಪೋಸಿಟ್ ಸ್ಕೂಲ್, ಅಂದರೆ ಹೈಸ್ಕೂಲ್ ಕಾಲೇಜ್ ಎಲ್ಲ ಮಿಕ್ಸ್ ಆ ಸ್ಕೂಲಲ್ಲಿ. ಸೊ ಅಲ್ಲೇ ಪಕ್ಕದಲ್ಲಿ ನೋಡಿ ನಮ್ಮ ಒಬ್ಬವ ಬಂದಳು. ಹೌದು, ಅವಳಂತೂ ಫುಲ್ಲು ಖುಷಿಯಾಗಿದ್ಲು. ಅವಳಿಗೆ ಸೀರೆ ಉಡೋದಂದರೆ ತುಂಬ ಇಷ್ಟ ಮುಂಚೆಯಿಂದನೂ. ರೀಸೆಂಟ್ಲಿ ಅಲ್ಲ, ಲಾಸ್ಟ್ ಇಯರ್ ಅವಳು ಡ್ಯಾನ್ಸೇ ಮಾಡಿದ್ಲು. ನಾನು ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ಲು. ಜಸ್ಟ್ ಶಿ ವಾಸ್ 2 years 8 months ಆರ್ ಸಮಥಿಂಗ್ ಲೈಕ್ ಶಿ ವಾಸ್ ಅಂದರೆ 2 years 10 months ಅನ್ಕೊತೀನಿ ಆವಾಗಲೇ. ಸೊ ಈಗ ಮಕ್ಕಳನ್ನೆಲ್ಲ ಲೈನಾಗಿ ನಿಲ್ಲಿಸಿ, ಬೇರೆ ಅಂದರೆ ಹೈಸ್ಕೂಲ್ ಮಕ್ಕಳೆಲ್ಲನೂ ಈ ಥರ ನಿಂತ್ಕೊಂಡು ಫ್ಲ್ಯಾಗ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರೇಯರ್ ಹೇಳ್ತಾ ಇದ್ದಾರೆ. ಹೌದು, ಫ್ಲ್ಯಾಗ್ ಹೋಸ್ಟ್ ಮಾಡೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಯಿತು. ಈ ಮಳೆಗಾಲದಲ್ಲಿ, ಅದರಲ್ಲೂ ಉಡುಪಿಯಲ್ಲಿ ಕೇಳಬೇಕಾ ಎಷ್ಟು ಮಳೆ ಇರುತ್ತೆ ಅಂದರೆ, ಓ ಮೈ ಗಾಡ್. ರಿಯಲ್ ಮಳೆಗಾಲ ಅಂತ ನಾನೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ ಉಡುಪಿಯಲ್ಲಿ, ಅಂದರೆ ಆಫ್ಟರ್ ಮ್ಯಾರೇಜ್ ಓನ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ ರೇನಿ ಸೀಸನ್. ಯಾಕಂದರೆ ನಮ್ಮೂರಲ್ಲಿ ಅಷ್ಟೆಲ್ಲ ಏನು ಮಳೆ ಬರಲ್ಲ, ಬಟ್ ಇಲ್ಲಿ ಯಾವ ಕ್ಷಣಕ್ಕೆ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ವಾರ ಗಂಟಲೆ ಮಳೆ ಬರುತ್ತೆ. ಸೊ ಹಾಗೆಯೇ ಫ್ಲ್ಯಾಗ್ ಹಾಸ್ಟಿಂಗ್ ಆದಮೇಲೆ, ಪ್ರೇಯರ್ ಹೇಳಿದ ಮೇಲೆ ಅವರು ಆ್ಯಕ್ಚುಲಿ August 15th ಇಂಡಿಪೆಂಡೆನ್ಸ್ ಡೇಗೋಸ್ಕರನೇ ಕೆಲವೊಂದಿಷ್ಟು ಕಾಂಪಿಟೇಷನ್ಸ್ನ ಆರ್ಗನೈಸ್ ಮಾಡಿದರು ಹೈಸ್ಕೂಲಲ್ಲಿ. ಅಂದರೆ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲಲ್ಲಿ. ಸೊ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನಡೀತಾ ಇದೆ. ಅದೆಲ್ಲ ನೋಡುವಾಗ ನನಗಂತೂ ಒಂದು ನೆನಪಾಗಿದೆ, ಅಂದರೆ ನಾನು ಸ್ಕೂಲಲ್ಲಿರುವಾಗ ಯಾವತ್ತೂ ಯಾವ ವರ್ಷವೂ ಪ್ರೈಸ್ ಇಲ್ಲದೆ ಮನೆಗೆ ಬರ್ತಾ ಇರಲಿಲ್ಲ. ಸ್ಪೆಷಲಿ ಸಿಂಗಿಂಗಲ್ಲಿ, ಹಾಗೆ ನಾನು ಪ್ರಬಂಧ ಬರೆಯೋದ್ರಲ್ಲಿ ಪ್ರೈಸ್ ತೊಗೊಂಡು ಬಂದೇ ಬರ್ತಿದ್ದೆ. ಸೊ ನೆಕ್ಸ್ಟ್ ಅವ್ರ ಮ್ಯಾಮ್, ನಾವಿನ್ನು ಮನೆಗೆ ಹೊರಡೋ ಸಮಯ ಆಯಿತು ಅಂತ ಹೇಳಿದ ಕೂಡಲೇ, ಬಾ ತಾರುಷಿ, ನಿನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ತೀನಿ ಅಂತ ಫೋಟೋ ತೆಗೆಸ್ಕೊಂಡ್ರು. ಹಾಗೆಯೇ ತಾರುಷಿ ಸ್ಕೂಲಲ್ಲಿ ಒಂದು ಓಡಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಅವ್ರ ತಂದೆ ಓದಿದ ಸ್ಕೂಲ್, ಅಂದರೆ ನನ್ನ ತಾರುಷಿದು ತಂದೆ, ನನ್ನ ಹಸ್ಬೆಂಡ್ ರಾಜೇಶ್ ಏನಿದ್ದಾರೋ ಅವರು ಓದಿದ ಸ್ಕೂಲೇ. ಸೊ ಹಾಗಾಗಿ ಅವಳು ಸಹ ಒಂದಷ್ಟು ಆಚೆ ಈಚೆಲ್ಲ ಓಡಾಡ್ತಾ ಇದ್ಲು ಸ್ಕೂಲಲ್ಲಿ. ಹಾಗೆಯೇ ಮುಂಚೆ ಸಹ ಒಮ್ಮೆ ಬಂದಾಗ, ಅಂದರೆ ನನ್ನ ಹಸ್ಬೆಂಡ್ ಒಮ್ಮೆ ಕರ್ಕೊಂಡು ಬಂದಿದ್ರು ಇಲ್ಲಿಗೆ, ಆಗ ಸಹ ನನ್ನ ಹಸ್ಬೆಂಡ್ ಕೂತ್ಕೊಳ್ಳೋ ಕ್ಲಾಸ್ ರೂಮ್, ಬೆಂಚ್ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಆಗ ಸಹ ಅವಳು ಬಂದಿದ್ಲು. ಬಟ್ ಲಕ್ಕಿ ನೋಡಿ, ಅದೇ ಸ್ಕೂಲಲ್ಲಿ ಅವಳಿಗೆ ಓದ್ತಾ ಇದ್ದಾಳೆ. ತುಂಬ ಖುಷಿ ನನಗೆ. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಒಣಕೆ ಒಬ್ಬವ ಮಳೆಯಲ್ಲೂ ಸಹ ಪುಟಾಣಿ ಹೆಜ್ಜೆ ಇಟ್ಕೊಂಡು ಆಚೆ ಈಚೆ ಓಡಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಒಂದು ಫನಿ ಥಿಂಗ್ ಹೇಳಬೇಕು ಅಂದರೆ, ಅವಳು ತಲೆಯಲ್ಲಿ ಹಾಕಿರೋ ವಿಗ್ ಏನಿದೆಯಲ್ಲ, ಅದು ಆಗಾಗ ಲೂಸಾಗಿ ಹಿಂದೆ ಬರ್ತಾಯಿತ್ತು. ಮತ್ತು ಅವಳಿಗೆ ಡ್ರೆಸ್ ನಾನು ಹಾಕ್ಕೊಂಡೆ, ಅಂದರೆ ಮಕ್ಕಳೇ ಹೀಗೆ ಅಲ್ವಾ, ಅವ್ರ ಇನ್ನೋಸೆಂಟ್ ಮನಸ್ಸೇ ಹಾಗೆ. ನಾನು ಡ್ರೆಸ್ಸಿಂಗಲ್ಲಿದ್ದೀನಿ, ನಾನು ಹೀಗೆ ಕೂತ್ಕೊಳ್ಬೇಕು, ನಾನು ಹಾಗೆ ಕೂತ್ಕೊಳ್ಬೇಕು ಅನ್ನೋದು ಏನೂ ಇರಲ್ಲ. ಅವಳ ಸೀರೆ ಹಾಕ್ಕೊಂಡು ಸಹ ಜಾರೋ ಬಂಡಿ ಆಡ್ತಾಯಿದ್ಲು, ಸ್ಲೈಡಿಂಗಲ್ಲಿ ಆಡ್ತಾಯಿದ್ಲು. ಆ ಸೀರೆ ಹಾಕ್ಕೊಂಡೇ ಓಡಾಡ್ತಾಯಿದ್ಲು. ಅವ್ರಿಗೆ ಅದೇನೂ ಅಲ್ಲ. ಆಲ್ರೆಡಿ ವಿಗ್ ಹೇಗೆ ಬಂದಿದೆ ಅಂತ. ಒಂದು ಸರಿ ಬಿದ್ದು ಹೋಯಿತು, ಪುನಃ ನಾನು ಅದನ್ನು ಅಂದರೆ ಹಾಕಿದೆ. ಬಟ್ ಅಗೇನ್ ಅವಳು ಅಂದರೆ ತುಂಬ ಹೈಪರ್ ಆ್ಯಕ್ಟಿವ್. ಅವಳು ತುಂಬ ಓಡಾಡ್ತಾಳೆ, ನಿಂತಲ್ಲಿ ನಿಲ್ಲಲ್ಲ, ಕೂತ್ಕೊಂಡಲ್ಲಿ ಕೂರಲ್ಲ. ಬಟ್ ಖುಷಿ ಆಯಿತು, ಡೇ ವೆಲ್ ಸ್ಪೆಂಟ್ ಅಂತ ಅನ್ನಿಸ್ತು. ಹಾಗೆಯೇ ಅವಳಿಲ್ಲಿ ಒಂದಷ್ಟು ಅವಳು ಸ್ಕೂಲಲ್ಲಿರೋದು ಏನೇನಿದೆ ಎಂತ ಅಂತ ಎಲ್ಲ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾಳೆ. ನೋಡಿ ನೀವು ಸಹ. ಸೈನ್ಯವು ಕೋಟೆ ಮುತ್ತಿದೆ, ಹೋಗಿ ರಣಕಹಳೆ ಊದಿ. What is that color? What is this one? This one? Green color. Wow. ಮತ್ತೆ ಎಂತ ಉಂಟು ನಿಮ್ಮ ಸ್ಕೂಲಲ್ಲೆಲ್ಲ ತೋರಿಸಿ. ಮತ್ತೆ ಎಂತ ಉಂಟು? What is that? ಶಲ್, ಕಪ್ಪೆ ಚಿಪ್ಪು ಅಲ್ಲ, ಇದರಲ್ಲಿ ಹೇಗೆ ಸ್ನಾನ ಮಾಡಲಿಕ್ಕೆ ಆಗ್ತದೆ? ಕಪ್ಪೆ ಚಿಪ್ಪು. ಎಂತ ಎಲ್ಲ ಉಂಟು ನಿಮ್ಮ ಸ್ಕೂಲಲ್ಲಿ? ವಾಟ್ ಈಸ್ ದ್ಯಾಟ್?
ಬಾ ನೆಕ್ಸ್ಟ್ ಇಲ್ಲಿ ಎಂತ ಉಂಟು ತೋರಿಸಿ. ಇದೆಂತ ಮನೆಯ ಯಾರು ಕಾರ್ ಸಹ ಉಂಟು. ಈಚೆ ಎಲ್ಲ ಎಂತೆಲ್ಲ ಉಂಟು ಈಚೆ ಅಮ್ಮೋ ಈಚೆ ತರ್ಸಿ. ನೋಡಿದ್ರಲ್ಲ, ಈ ವರ್ಷದ ಇಂಡಿಪೆಂಡೆನ್ಸ್ ಡೇ 80ನೇ ಸ್ವಾತಂತ್ರ್ಯ ದಿನಾಚರಣೆ ನನ್ನ ಮಗಳ ಸ್ಕೂಲಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆಯೇ ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ವಿತ್ ಮೈ ಡಾಟರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂದರೆ ನನ್ನ ವೀಡಿಯೋಸ್ಗೆ ಲೈಕ್ ಶೇರ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಕಮೆಂಟ್ಸ್ ಪ್ಲೀಸ್, ಎಲ್ಲ ವಿಡಿಯೋಲ್ಲೂ ಕಮೆಂಟ್ ಮಾಡಿ. ವಾಟ್ ವೆಂಟ್ ರಾಂಗ್, ವಾಟ್ ವೆಂಟ್ ವೆಲ್, ಏನಾದರೂ ಚೇಂಜಸ್, ಏನಾದರೂ ಸಜೆಷನ್ ಇದ್ದರೆ ಐ ರಿಯಲಿ ಏನು ಹೇಳ್ತಾರೆ ವೆಲ್ಕಮ್ ಯುವರ್ ಸಜೆಷನ್. ಕಮೆಂಟ್ ಮಾಡಿ ತಿಳಿಸಿ ನನಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿಮಗೆ ನಾನಿಲ್ಲಿ ನನ್ನ ಮಗಳಿಗೋಸ್ಕರ ಅಂದರೆ ನನ್ನ ಮಗಳಿಗೆ ಉಡಿಸಿರೋ ಸೀರೆ ಆಗಿರಲಿ, ಮೇಕಪ್, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಮಕ್ಕಳಿಗೆ ಸೀರೆ ಉಡ್ಸೋದು ತುಂಬ ಕಷ್ಟ. ಬಟ್ ಆದಷ್ಟು ಒಂದು ಲೈಟ್ ವೆಯ್ಟ್ ಇರೋ ಸೀರೆ, ಹಾಗೆಯೇ ಒಂದು ಸಣ್ಣದಾಗಿರೋ ಅಂದರೆ ಸೈಜಲ್ಲಿ ಸ್ವಲ್ಪ ಸಣ್ಣದಾಗಿರೋ ಸೀರೆನ ನೀವು ಚೂಸ್ ಮಾಡಿದರೆ ಬೆಸ್ಟ್. ಹಾಗೆಯೇ ಈ ಬ್ಲೌಸ್ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.